ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು, ಪವರ್ಮನ್ಗಳು, ಅಧಿಕಾರಿಗಳು ವೇದಿಕೆ ಮುಂಭಾಗದ ಕುರ್ಚಿಯಲ್ಲಿ ಆಸೀನರಾಗಬೇಕು ಮತ್ತು ಆಚೆಯಿಂದ ಬಂದಿರತಕ್ಕಂಥ ಗಣ್ಯರನ್ನ ಕೊಡುವುದಕ್ಕಾಗಿ ತಾವೆಲ್ಲರೂ ಕೂಡ ಅಲ್ಲಿ ಲೈನಲ್ಲಿ ನಿಂತ್ಕೊಳ್ಬೇಕು. ಎಲ್ಲರೂ ಮಾನ್ಯ ಸಚಿವರು ಕುಳಿತುಕೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಎಲ್ಲ ಸಾಹೇಬರು ಹಾಗೂ ನಾಲ್ಕಾರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕಟಗೌಡ ಸಾಹೇಬರು ಹಾಗೂ ಮಹಾನಗರ ಪಾಲಿಕೆಯ ಎಲ್ಲರೂ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಕರ್ಪೂರಾರುತಿ ಬೆಳಗಿರಿ ಕಾರು ಮುಡಹರ ದೇವಗೆ, ಕರ್ಪೂರಾರುತಿ ಬೆಳಗಿರಿ ಕಾರುಣ್ಯ ಮುಡಹರ ದೇವಗೆ, ಜನನು ಜನಕ್ಕೆ ವರವ ನಿತ್ಯನು ಪರಮ ಪಾರ್ವತಿಯರು ಜಗೆ, ಶರಣು ಜನಕ್ಕೆ ವರವ ನಿತ್ಯನು ಪರಮ ಪಾರ್ವತಿಯರು ಜಗೆ. ಅದರಂತೆ ಪ್ರಭು ಸಿಂಗ್ ಹೆಜ್ಜೆ ಪಿಟಿಸಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾರೆ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಗೊಂಡ ವಿಭಾಗೀಯ ಕಚೇರಿಯ ವಿಜಯಪುರ ನಗರ ಮತಕ್ಷೇತ್ರದ ಶಾಸಕರಾದಂಥ ಬಸನಗೌಡ ಆರ್ ಪಾಟೀಲ್ ಸಾಹೇಬ್ರೆ, ಡಾಕ್ಟರ್ ಹೋಗೋಣ ಅಂತೇಳಿ ಎಲ್ಲರೂ ಅನ್ಕೊಂಡಿದ್ರು. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಂಜಿನಿಯರ್ ಹೊಂದಿರತಕ್ಕಂಥ ಜಿಲ್ಲೆ ಬಿಜಾಪುರ. ಇಲ್ಲಿ ಸಿದ್ದವರೆಲ್ಲ ವಾಪಸ್ ಏನೋ ಬಿಜಾಪುರ ಜಿಲ್ಲೆಗೆ ಈಗಾಗಲೇ ಬಂದ್ಬಿಟ್ಟಿದೀವಿ ಸಾಹೇಬ್ರ. ಏನೋ ಬರ್ತಾರ ಅನ್ಕೊಂಡ್ರೆ ಬಂದ್ಬಿಟ್ಟಿದೀವಿ. ಅದು ಸಾಹೇಬ್ ಹೃದಯಪೂರ್ವಕ ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಗಂಗಾಧರ ಸಂಬಂಧಿ ಸಾಹೇಬ್ರೆ, ಅದೇ ರೀತಿ ಮಹಾನರಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ
ದೇವಾನಂದ ಪ್ರೇಮಾನಂದ್ ಬಿರಾದಾರ್ ಅವರೇ, ಮತ್ತು ಬಬಲೇಶ್ವರದಲ್ಲಿ ರಿಪೇರಿ ಸೆಂಟ್ರ್ ಮತ್ತು ಟೆಸ್ಟಿಂಗ್ ಟ್ರಾನ್ಸ್ಫಾರ್ಮರ್ ಟೆಸ್ಟಿಂಗ್ ಸೆಂಟ್ರನ್ನು ಕೂಡ ನಾವು ವಿದ್ಯುತ್ ಸರಬರಾಜು ಕೂಡ ಸಾಕಷ್ಟು ಗ್ರಾಹಕ ಸ್ನೇಹಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಎಲ್ಲ ಈಗ ಅಪ್ಲಿಕೇಶನ್ಸ್ ಎಲ್ಲ ಆನ್ಲೈನಲ್ಲಿ ಅರ್ಜಿಗಳನ್ನು, ಆಮೇಲೆ ತುರ್ತು ಕಡಿತ ಅಂದರೆ ವಿದ್ಯುತ್ ಸರಬರಾಜಿನಲ್ಲಿ ಕಡಿತ ಇದ್ದಾಗ ಸೆಂಟ್ರಲೈಸ್ಡ್ CCD ಅಂತೇಳಿ 1912 ಫೋನ್ ಮಾಡಿದ್ರೆ ಕಂಪ್ಲೇಂಟ್ ದಾಖಲಾಗುತ್ತೆ. ಅವರೆಲ್ಲನೂ ವಿದ್ಯುತ್ ಅಡಚಣೆಯನ್ನು ಬಗೆಹರಿಸ್ತಾರೆ. ನೂತನ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ತಮ್ಮ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಹಲವಾರು ಗ್ರಾಹಕ ಸ್ನೇಹಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂತೀವಿ ಅಂತ ಹೇಳ್ತಾ ಈ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಇಲ್ಲಿ ಗಮನಿಸ್ತೀನಿ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು. ಧನ್ಯವಾದಗಳು ಭೀಮಾಶಂಕರ್. ಚಪ್ಪಾಳೆ ಮುಖಾಂತರ ಈ ಒಂದು ಜ್ಯೋತಿ ಬೆಳಗಿಸುವ ಸಲ್ಲುತ್ತದೆ. ಧನ್ಯವಾದಗಳು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ಇಲ್ಲಿ ಒಂದು ಹಳೆಯ ಕಟ್ಟಡ ಇತ್ತು. ಅದು ಆಗಿನ ಮೈಸೂರು ರಾಜ್ಯ ಎಲೆಕ್ಟ್ರಿಸಿಟಿ ಮಂಡಳಿ ಅಂದರೆ MACBಯಿಂದ ನಿರ್ಮಾಣ ಆಗಿತ್ತು. ನಮ್ಮ ಸಚಿವರ ಒಂದು ಮುತುವರ್ಜಿಯಿಂದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮತ್ತು ಬಬಲೇಶ್ವರದಲ್ಲಿ ರಿಪೇರಿ ಸೆಂಟ್ರ್ ಮತ್ತು ಟೆಸ್ಟಿಂಗ್ ಟ್ರಾನ್ಸ್ಫಾರ್ಮರ್ ಟೆಸ್ಟಿಂಗ್ ಸೆಂಟ್ರನ್ನು ಕೂಡ ನಾವು 62 ವರ್ಷ ಸುದೀರ್ಘವಾಗಿ ಬಾಳಿಕೆ ಬಂದಂಥ ಕಟ್ಟಡ. ಅದು ಶಿಥಿಲಾವಸ್ಥೆಗೊಂಡಿದ್ದರಿಂದ ನಿಗಮ ಕಚೇರಿಯವರು ಅದನ್ನು ಒಂದು ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತ ತೀರ್ಮಾನ ತಗೊಂಡು 2021ರಲ್ಲಿ ಅದಕ್ಕೊಂದು ಯೋಜನೆಯನ್ನು ಅಪ್ರೂವ್ ಮಾಡಿ DPR ಆಗಿ ಆಗಿನ ನಮ್ಮ ನಗರ ಶಾಸಕರ ಒಂದು ಅಮೃತ ಹಸ್ತದಿಂದ ಭೂಮಿ ಪೂಜೆ ಶಂಕುಸ್ಥಾಪನೆಯನ್ನು ಮಾಡಲಾಯಿತು. ಬಟ್ ಕಾರಣಾಂತರಗಳಿಂದ ಅದು ಡೆಮಾಲಿಷನ್ ಪ್ರೊಸೆಸ್ಸು ಮತ್ತು ಇನ್ನೂ ಹಲವಾರು ಕಾರಣಗಳಿಂದ 24ರಲ್ಲಿ ಪ್ರಾರಂಭ ಆಯಿತು. 24ರಲ್ಲಿ ಪ್ರಾರಂಭ ಆಗಿ ಈ ದಿನ 17/5/26ಕ್ಕೆ ಎಲ್ಲ ಗಣ್ಯರಿಂದ ಬೆಳಗ್ಗೆ ಲೋಕಾರ್ಪಣೆಗೊಂಡಿದೆ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಹಲವಾರು ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡಬೇಕು. ಈ ಮುಂಚೆ ನಾವು ಬಾಡಿಗೆ ಕಟ್ಟಡದಲ್ಲಿದ್ದು ಕೆಲವೊಂದು ನಗರ ವಿಭಾಗ ಹೊಂದಿರ್ಬೋದು, ಕೆಲವೊಂದು ಶಾಖಾ ಕಚೇರಿಗಳಿರ್ಬೋದು, ಹೊಸದಾಗಿ ನಿರ್ಮಾಣಗೊಂಡ ಉಪವಿಭಾಗ ಇರ್ಬೋದು, ಅವೆಲ್ಲ ಬಾಡಿಗೆ ಕಟ್ಟಡದಲ್ಲಿ ನಾವು ಕಚೇರಿಗಳನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲಿ ನಾವು BDA ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ವಲ್ಪ ನಮಗೆ CSIಗಳು ಬೇಕಂತ ಮನವಿ ಮಾಡಿದಾಗ ಅವರು ಬಹಳ ಒಂದು ಕಾಳಜಿಯಿಂದ ನಮ್ಮ ಬೇಡಿಕೆಯನ್ನು ಮನ್ನಿಸಿ ಈಗಿನ ಒಂದು ಗ್ರಾಮೀಣ ಉಪವಿಭಾಗ ಶಿವಗಿರಿನಲ್ಲಿ ಗ್ರಾಮೀಣ ಉಪವಿಭಾಗ ಕಟ್ಟಡ ಮೊನ್ನೆ ಶಾಸಕರ ಅಮೃತ ಹಸ್ತದಿಂದ ಅದನ್ನು ಕೂಡ ಕಳೆದ ಸಾಲಿನಲ್ಲಿ ಓಪನ್ ಮಾಡಿದ್ದೀವಿ ಸರ್. ಅದೇ ರೀತಿ ಪಕ್ಕದಲ್ಲೇ ಶಿವಗಿರಿ ಶಾಖೆ ಅಂತ, ಮತ್ತು ಲಾಸ್ಟ್ ಇಯರ್ ಸಾಹೇಬರ ಅಮೃತ ಹಸ್ತದಿಂದ CSD 1ನಲ್ಲಿ ನಗರ ವಿಭಾಗ ಒಂದು ಕಟ್ಟಡನೂ ಕೂಡ ನಾವು ನಿರ್ಮಾಣ ಮಾಡಿದ್ದೀವಿ.